ಇನ್ನು ಸಿಎಂ ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ 2 ವರ್ಷದ ಸಂಭ್ರಮ. 2ನೇ ವರ್ಷಕ್ಕೆ ಭರ್ಜರಿ ಸಮಾವೇಶದ ತಯಾರಿನಲ್ಲಿದ್ದಾರೆ ಸಿಎಂ. ಸಿದ್ದರಾಮಯ್ಯನವರ ಸರ್ಕಾರಕ್ಕೆ 2 ವರ್ಷಗಳ ಸಂಭ್ರಮ. ಈ ಸಂಭ್ರಮ ಬರೀ ಸರ್ಕಾರ ಮತ್ತು ಸಂಪುಟ ಸಹೋದ್ಯೋಗಿಗಳಿಗೆ ಮಾತ್ರವೇ ಹೊರತು ಜನರಿಗಂತೂ ಇಲ್ಲ. ಸರ್ಕಾರಕ್ಕೆ 2ರ ಸಂಭ್ರಮ ಹೊತ್ತಲ್ಲೇ ಸಚಿವಾಕಾಂಕ್ಷಿಗಳು ಆಕ್ಟಿವ್ ಆಗಿದ್ದಾರೆ. ನಾನು ಆಕಾಂಕ್ಷಿ ಅಂತ ಸಚಿವ ಸ್ಥಾನವನ್ನ ಪಡೆಯೋದಕ್ಕೆ ಪೈಪೋಟಿಯಲ್ಲಿದ್ದಾರೆ. ಹಾಗಾದ್ರೆ 2 ವರ್ಷಕ್ಕೆ ಸಚಿವ ಸಂಪುಟ ವಿಸ್ತರಣೆ ಫಿಕ್ಸಾ? ಮಂತ್ರಿ ಮಾಡ್ತೀನಿ ಅಂತ ವಚನ ಕೊಟ್ಟು ಕರ್ಕೊಂಡು ಬಂದಿದ್ರು, ಜೆಡಿಎಸ್ ನಿಂದ ಕರ್ಕೊಂಡು ಬಂದ್ರು ಅಂತ ಶಾಸಕ ಶಿವಲಿಂಗೇಗೌಡರು ಮಾತನಾಡಿದ್ದಾರೆ. ನಾನು ಸಚಿವ ಸ್ಥಾನಕ್ಕೆ ಅರ್ಹ ಅಂತ ಶಾಸಕ NH ಕೋನರೆಡ್ಡಿ ಅವರು ಹೇಳಿದ್ದಾರೆ. ಇತ್ತ ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್ ನಾನು ಕೂಡ ಆಕಾಂಕ್ಷಿ ಅಂತ ಹೇಳ್ತಾ ಇದ್ದಾರೆ. ಅಗತ್ಯ ಬಿದ್ದರೆ ಸಚಿವ ಸ್ಥಾನ ತ್ಯಾಗ ಅಂತ KH ಮುನಿಯಪ್ಪ ಅವರು ಹೇಳಿದ್ದಾರೆ. BK ಹರಿಪ್ರಸಾದ್, ತನ್ವೀರ್ ಸೇಠ್ ಸೇರಿ ಹಲವು ಆಕಾಂಕ್ಷಿಗಳು, ಬಂಡಿಗಟ್ಲೆ ಆಕಾಂಕ್ಷಿಗಳಿದ್ದಾರಪ್ಪ ಈ ಕಾಂಗ್ರೆಸ್ ಅಲ್ಲಿ. ಸಚಿವಾಕಾಂಕ್ಷಿಗಳು ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹಾಕ್ತಾ ಇದ್ದಾರಂತೆ. ಒಂದ್ ಕಡೆ 2ನೇ ವರ್ಷದ ಸಂಭ್ರಮದಲ್ಲಿ ಸಿಎಂ ಇದ್ದಾರೆ, ಇನ್ನೊಂದ್ ಕಡೆ ನನ್ನನ್ನು ಮಂತ್ರಿ ಮಾಡ್ತೀನಿ ಅಂತ ಹೇಳಿ JDS ಇಂದ ಕರ್ಕೊಂಡು ಬಂದ್ರು ಅಂತ ಹೇಳಿ ಶಿವಲಿಂಗೇಗೌಡರು ಮಾತನಾಡಿದ್ದಾರೆ. ಒಟ್ಟಾರೆಯಾಗಿ ಕಾಂಗ್ರೆಸ್ನಲ್ಲಿ ಇವಾಗ ಸಚಿವಾಕಾಂಕ್ಷಿಗಳ ಲಿಸ್ಟು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ನಾನು ಆಕಾಂಕ್ಷಿ ಅಂತ ಹೇಳಿ ಎಲ್ಲರೂ ಒಂದೊಂದು ಅವ್ರವ್ರು ಬೇಕಾಗಿರುವಂಥ ಸಚಿವ ಸ್ಥಾನಗಳನ್ನ ತೆಗೆದುಕೊಂಡ್ಬಿಟ್ರೆ ಎಲ್ಲರೂ ಸಚಿವರಾಗ್ಬಿಡ್ಬೋದಲ್ಲ. ಒಂದ್ ಕಡೆ ಸಿಎಂ ಕುರ್ಚಿ ಫೈಟ್ ಆಯ್ತು, ಇವಾಗ ಸಚಿವ ಸ್ಥಾನಕ್ಕೆ ದುಂಬಾಲು ಬಿದ್ದಿದ್ದಾರೆ. 2 ವರ್ಷ ಆಗ್ತಿದ್ದಂತೆ ಮುಖ್ಯಮಂತ್ರಿಗಳ ಮೇಲೆ ಪ್ರೆಷರೈಸ್ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ನಿನ್ನೆ ಹಾಸನದಲ್ಲಿ ಶಿವಲಿಂಗೇಗೌಡರು, ಬೆಂಗಳೂರಿನಲ್ಲಿ ಕೋನರೆಡ್ಡಿ ಮಾತನಾಡಿದ್ರು. ಏನೇನು ಹೇಳಿದ್ದಾರೆ ಕೇಳಿಸ್ಕೋಣ. ಅವನು ಒಬ್ಬ ಮಂತ್ರಿನ ಕೊಡ್ತೀವಿ ಅಂತಲೇ ಪ್ರಾಮಿಸ್ ಮಾಡಿ ನನ್ನನ್ನು JDSನಿಂದ ಕಾಂಗ್ರೆಸ್ಸಿಗೆ ಕರ್ಕೊಂಡು ಹೋಗಿತ್ತು. ಅದರಲ್ಲೇನು ಮುಚ್ಚು ಮರೆ ಇಲ್ಲ. ಸಿದ್ದರಾಮಣ್ಣವರು ಹೇಳಿದರು ನಾನು ಕೊಡ್ತೀನಿ ಅಂತ. ಈಗಲೂ 2.5 ವರ್ಷಕ್ಕೆ ನಾನು ಕೊಡ್ತೀನಪ್ಪ ಅಂತ ನಿಮ್ಮ ಎದುರಿಗೇನೆ ಎಲ್ಲ ಕಡೆ ಹೇಳಿದ್ದಾರೆ, ಎಲ್ಲ ಪಬ್ಲಿಕ್ ಸ್ಪೀಚ್ನಲ್ಲೂ ಹೇಳಿದ್ದಾರೆ. ಇನ್ನು ಅದಕ್ಕೆ ಸಮಯ ಇನ್ನೂ ರೀಶಫಲ್ ಆಗಿಲ್ಲ, ಅದಾಗ ಕೊಡ್ತಾರೆ ಅನ್ನೋ ಭಾವನೆ ನಮಗೂ ಇದೆ, ಜನಕ್ಕೂ ಇದೆ, ಅವ್ರಿಗೂ ಇದೆ. ಹಾಸನ ಜಿಲ್ಲೆಗೆ ಗೆದ್ದಿರ್ತಕ್ಕಂಥವನು ಒಬ್ಬ MLA ಪಕ್ಷವನ್ನು ಬಲಪಡಿಸ್ಬೇಕು ಅಂತ ಅಂದರೆ, ಪಕ್ಷವನ್ನು ಒಳ್ಳೆ ದೃಷ್ಟಿಯಿಂದ ತಗೊಂಡೋಗ್ಬೇಕು ಅಂತ ಇದ್ದರೆ ಒಂದು ಮಂತ್ರಿಯನ್ನು ಕೊಡಬೇಕಾದ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ರಾಜಕೀಯ ಲೆಕ್ಕಾಚಾರ ಇದೆ. ಅದರಿಂದ ಕೊಡ್ತಾರೆ ಅಂತೇಳಿ ಭಾವಿಸ್ಕೊಂಡಿದ್ದೇವೆ. ಅದು ಹೈಕಮಾಂಡ್ ಯಾವಾಗ ರೀಶಫಲ್ ಕೊಡುತ್ತೆ ಆವಾಗ ಕೊಡ್ಬೋದು ಅಂತಕ್ಕಂಥದ್ದು ನನ್ನ ಅನಿಸಿಕೆ. ಸಚಿವನ ಆಗಬೇಕು ಅನ್ನೋಂಥ ಆಸೆ ನನಗಿದ್ರೂ ಕೂಡ ಅದನ್ನ ಏನೋ ಮಾಡ್ತಕ್ಕಂಥದ್ದು ಇರೋದು ಕೂಡ ಹೈಕಮಾಂಡು ಮತ್ತು ನಮ್ಮ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಕ್ಕಂಥ ಅವರು ವಿವೇಚನೆ ಬಿಡ್ತೀವಿ. ಕೊಟ್ಟರೆ ಸಮರ್ಥವಾಗಿ ಮಾಡ್ತಕ್ಕಂಥ ಶಕ್ತಿ ದೇವ್ರು ನನಗೂ ಕೊಟ್ಟ ನಾನು ಮಾಡಿ ತೋರಿಸ್ತೆ ಅಲ್ಲ. ಹಿರಿಯರಂಥ KH ಮುನಿಯಪ್ಪ ಸಾಹೇಬರು ಆ ರೀತಿಯಾಗಿ ಹೇಳಿದರೆ ಅದು ಹೈಕಮಾಂಡ್ ಮುಂದೆ ಅವ್ರು ಹೇಳಿರ್ತಾರೆ. ಅದು ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಆಗ್ತಕ್ಕಂಥದ್ದು. ಸಂಪುಟ ವಿಸ್ತರಣೆ ಬಗ್ಗೆ ನಾನು ಹೆಚ್ಚು ಚರ್ಚೆ ಮಾಡಿದೆ. ಅದು ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ಗೆ ಬಿಟ್ಟಂಥ ಪರಮಾಧಿಕಾರ ಅಲ್ಲ. ಆದರೂ ಒಳ್ಳೆಯದೇ ಬಯಸ್ತಲ್ಲ. ಯಾರಿಗೊಂದು 10 ಮಂದಿ MLAಗಳು ಹೊಸದಾಗಿ ಮಂತ್ರಿಗಳು ಹಾಕಾರಂದ್ರೆ ಬ್ಯಾಡ ಅಂತ ಹೇಳೋಕ್ಕಾಗತ್ತಾನೆ. ಅವರ ಅಭಿಪ್ರಾಯ ಭಾಳ ಜನ ಆಗ್ಬೇಕಂತಿದೆ. ಎಲ್ಲ ಈ ವ್ಯವಸ್ಥೆ ಇರೋದಲ್ಲ, ಅಧಿಕಾರದಾಗ ಯಾರು MLA ಹಾಕಾರ ಮಂತ್ರಿ ಆಗ್ಬೇಕಂತ ಎಲ್ಲರಿಗೂ ಆಸೆ ಇರ್ತದೆ. ಬಟ್ ಎಲ್ಲರಿಗೂ ಹಾಕೋಕ್ಕಾಗಲ್ಲ. 34 ಮಂದಿ ಮಾತ್ರ ಮಾಡೋಕ್ಕೆ ಅವಕಾಶ ಇರ್ತದೆ ಪ್ರಜಾಪ್ರಭುತ್ವದಲ್ಲಿ, ಅಷ್ಟೇ ಮಾಡಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಅದು ಏನಿದ್ರು ಹೈಕಮಾಂಡ್ ತೀರ್ಮಾನ. ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ದೀಪಾ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದೀಪಾ, ಕಾಂಗ್ರೆಸ್ನಲ್ಲಿ ಬಂಡಿಗಟ್ಲೆ ಆಕಾಂಕ್ಷಿಗಳು, ಸಿಎಂ ಸ್ಥಾನಕ್ಕೂ ಬಂಡಿಗಟ್ಲೆ ಆಕಾಂಕ್ಷಿಗಳು, ಸಚಿವ ಸ್ಥಾನಕ್ಕೂ ಕೂಡ ಟನ್ಗಟ್ಲೆ ಆಕಾಂಕ್ಷಿಗಳು ಅಂತ ಹೇಳ್ಬೋದು. ಸೊ 2 ವರ್ಷದ ಸಂಭ್ರಮ ಈ ಸರ್ಕಾರಕ್ಕೆ ಅಥವಾ ಅವರ ಸಚಿವ ಸಂಪುಟಕ್ಕೆ ಬಿಟ್ಟರೆ ಜನರಿಗಂತೂ ಯಾವುದೇ ಸಂಭ್ರಮ ಇಲ್ಲ. ಒಂದ್ ಕಡೆ ಗೃಹಲಕ್ಷ್ಮಿ ಹಣಕ್ಕೋಸ್ಕರ ಎಷ್ಟು ಗಲಾಟೆ ಆಗಿದೆ ಅನ್ನೋದನ್ನ ಗಮನಿಸಿದೀವಿ. ಇರ್ಲಿ, ಈಗ ಸಚಿವ ಸ್ಥಾನದ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. 2 ವರ್ಷ ಆಗಿದೆ, ನಮಗೂ ನಮ್ಮ ಮಂತ್ರಿ ಸ್ಥಾನ ಬೇಕು ಅಂತ ಹೇಳಿ ಕಾಂಗ್ರೆಸ್ನ ಕಥೆ ಏನ್ ನಡೀತಾ ಇದೆ ದೀಪಾ? ಇದೊಂದು ಸಹಜ ಪ್ರಕ್ರಿಯೆ. ಅಂದ್ರೆ 2 ವರ್ಷ ಕಂಪ್ಲೀಟ್ ಆಗ್ತಿದೆ ಅನ್ನುವಂತಹ ನಿಟ್ಟಿನಲ್ಲಿ, ಜೊತೆಗೆ ಇಲ್ಲಿವರೆಗೆ ಪುನರ್ರಚನೆ ವಿಚಾರ ಆಗಲಿ ಅಥವಾ ವಿಸ್ತರಣೆ ವಿಚಾರ ಆಗಲಿ ಹೈಕಮಾಂಡ್ ಮಟ್ಟಕ್ಕೆ ಬಿಟ್ಟಿದ್ದು ಸದ್ಯಕ್ಕಂತೂ ಇಲ್ಲ ಅನ್ನುವಂತಹದ್ದಿತ್ತು. ಆದರೆ 2 ವರ್ಷ ಕಂಪ್ಲೀಟ್ ಆಗ್ತಿದೆ ಅನ್ನುವಂತಹ ನಿಟ್ಟಿನಲ್ಲಿ ಪುನರ್ರಚನೆ ಮಾಡಬೇಕು ಅನ್ನುವಂತಹ ಚರ್ಚೆ ಯಾವಾಗ ಶುರುವಾಯಿತು ಅಂದಿನಿಂದಲೂ ಕೂಡ ಆಕಾಂಕ್ಷಿಗಳ ಪಟ್ಟಿ ಬೆಳೀತಾನೆ ಹೋಗ್ತಾ ಇದೆ. ಯಾಕಂದ್ರೆ ಒಂದಿಷ್ಟು ಜನರನ್ನ ಚುನಾವಣೆ ಸಮಯದಲ್ಲಿ ಸಿದ್ದರಾಮಯ್ಯ ಬೇರೆ ಪಕ್ಷದಿಂದ ಕರ್ಕೊಂಡು ಬಂದಿದ್ದು ಇದೆ. ಜೊತೆಗೆ ಬೇರೆ ಪಕ್ಷಕ್ಕೆ ಹೋಗುವವರನ್ನ ತಡೆದು ಇಲ್ಲಿಯೇ MLA ಮಾಡಿ
ಮಾಡಿ ಮುಂದೆ ಸಚಿವ ಸ್ಥಾನ ಕೊಡ್ತೀನಿ ಅನ್ನುವಂತಹ ಮಾತು ಕೊಟ್ಟಿದ್ದಂತಹದ್ದು ಕೂಡ ಇದೆ. ಆ ಪೈಕಿ ಕೋನ್ ರೆಡ್ಡಿ ಆಗಿರಬಹುದು, ಶಿವಲಿಂಗೇಗೌಡ ಆಗಿರಬಹುದು, ಹೀಗೆ ಅನೇಕರು ಕೂಡ ಇದ್ದಾರೆ. ಆದ್ರೆ ಇದೀಗ ಯಾರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಅನ್ನುವಂತಹದ್ದು ಒಂದು ಕಡೆ ಚರ್ಚೆ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಸರ್ಕಾರದ ಸಚಿವರುಗಳೇ ಹಿರಿಯರು ಬಿಟ್ಕೊಡ್ಬೇಕು, 5-6 ಬಾರಿ ಗೆದ್ದವರಿಗೆ ಅವಕಾಶವನ್ನ ಕೊಡಬೇಕು ಅನ್ನುವಂತಹ ಮಾತುಗಳು ಮತ್ತಷ್ಟು ರಾಜಕೀಯ ಚಟುವಟಿಕೆ ಗರಿಗೆದರೋದಕ್ಕೆ ಸಾಧ್ಯ ಆಗ್ತಾ ಇದೆ. ಇದೀಗ ಒಂದು ರೀತಿಯಾಗಿ ನೋಡ್ತಾ ಹೋದ್ರೆ ಶಿವಲಿಂಗೇಗೌಡರನ್ನ ಕರ್ಕೊಂಡು ಬಂದಿದ್ದೆ ಪ್ರಾಮಿಸ್ ಮಾಡಿ ಅನ್ನುವಂತಹದನ್ನ ಅವರೇ ಖುದ್ದಾಗಿ ಹೇಳ್ತಿದ್ದಾರೆ. ಅಂದ್ರೆ ಸಚಿವ ಸ್ಥಾನವನ್ನ ಪುನರ್ರಚನೆ ಸಮಯದಲ್ಲಿ ತಮಗೆ ಕೊಡ್ತೇವೆ ಅನ್ನುವಂತಹ ಮಾತನ್ನ ಸಿದ್ದರಾಮಯ್ಯ ಹೇಳಿದ್ರು. ಹಾಗಾಗಿ ನನಗೂ ಕೂಡ ಒಂದಿಷ್ಟು ಆಕಾಂಕ್ಷೆ ಇದೆ, ಅಂದ್ರೆ ಕೊಡ್ತಾರೆ ಅನ್ನುವಂತಹದ್ದು ಇದೆ ಅನ್ನುವಂತಹದನ್ನ ಅವ್ರು ಹೇಳಿದ್ರು. ಇತ್ತ ಕೋನ್ ರೆಡ್ಡಿ ಕೂಡ ನಾನು ಕೂಡ ಹಿರಿಯರಿದ್ದೇನೆ, ನಾನು ಕೂಡ ಗೆದ್ದಿದ್ದೇನೆ, ನನಗೂ ಕೂಡ ಸಿಗಬೇಕು ಅನ್ನುವಂತಹ ಮಾತನ್ನು ಹೇಳಿದ್ರು. ಹಾಗಾಗಿ ಪುನರ್ರಚನೆ ಆಗುತ್ತೋ ಬಿಡುತ್ತೋ, ಆದ್ರೆ ಪಟ್ಟಿ ಅಂತೂ ದೊಡ್ಡದಾಗ್ತಾ ಇದೆ. ಇದರ ಜೊತೆಗೆ ಹೈಕಮಾಂಡ್ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅನ್ನೋದ್ರ ಜೊತೆಗೆ ಇರುವಂತಹ ಸಚಿವರುಗಳಲ್ಲಿ ಯಾರನ್ನ ತೆಗೆದುಹಾಕಬೇಕು ಅನ್ನುವಂತಹದ್ದು ಕೂಡ ಇಲ್ಲಿ ಪ್ರಮುಖವಾದಂತಹ ತಲೆನೋವು. ಯಾಕಂದ್ರೆ ಈಗ ಇರುವಂತಹ ಸಚಿವರುಗಳಲ್ಲಿ ಒಂದು 4-5 ಜನರನ್ನ ಕೈ ಬಿಡಬೇಕು ಅನ್ನುವಂತಹದ್ದು ಇದ್ರೂ ಕೂಡ ಆ ಸಮುದಾಯಗಳ ವಾರು ಯಾವ ರೀತಿಯಾಗಿದೆ, ತೆಗೆದುಹಾಕಿದ್ರೆ ಯಾವ ರೀತಿಯಾಗಿ ವಿರೋಧ ವ್ಯಕ್ತವಾಗುತ್ತೆ ಅನ್ನೋ ಎಲ್ಲವನ್ನೂ ಕೂಡ ಸಿದ್ದರಾಮಯ್ಯ ನೋಡ್ಬೇಕಾಗುತ್ತೆ. ಹಾಗಾಗಿ ಹೈಕಮಾಂಡ್ ನಿರ್ಧಾರಕ್ಕೆ ಸಿದ್ದರಾಮಯ್ಯ ಬದ್ಧರಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಕಾದ್ ನೋಡ್ಬೇಕು ಪುನರ್ರಚನೆ ಆಗುವಂತಹ ಸಮಯದಲ್ಲಿ ಯಾರು ಇನ್ ಆಗ್ತಾರೆ, ಯಾರು ಔಟ್ ಆಗ್ತಾರೆ ಅನ್ನುವಂತಹದ್ದು. ಸಿಂಧೂರ. ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.